ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಂ ಜಿ ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಪಿ ಯು ಬೋರ್ಡ್ ಎಕ್ಸಾಮಿನೇಷನ್ಗೆ ಇನ್ನ 10 days ಇದೆ. ಐ ಹೋಪ್ ಎವ್ರಿ ಒನ್ ಆರ್ ಪ್ರಿಪೇರಿಂಗ್ ಸೀರಿಯಸ್ಲಿ ಫಾರ್ ಯುವರ್ board examination. I'm sure you will be preparing seriously. Just for assurance, I'm just telling you. I know you guys can do it. Made ಮಾಡ್ತೀರಾ, you will score a maximum score. ಓಕೆನಾ? ಸೊ ಈ ಸೆಷನ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಸೊ ಐ ಹ್ಯಾವ್ ಟೇಕನ್ ಲಿಸ್ಟ್ ಔಟ್ ಸಮ್ ಇಂಪಾರ್ಟೆಂಟ್ ಶೋರ್ ಇಟ್ ಕ್ವಶನ್ಸ್. ಏನಂಗಂದ್ರೆ ಲೈಕ್ ಪಾಸ್ಟ್ 10 year ಪಿ ಯು ಬೋರ್ಡ್ದು ಫಿಸಿಕ್ಸ್ ಕ್ವಶನ್ ಪೇಪರ್ ನ ತಗೊಂಡ್ರೆ ಅನಾಲಿಟಿಕಲ್ಸ್ ಪ್ರಕಾರ ಒಂದು ಪ್ಯಾಟ್ರನ್ ಅಲ್ಲೇ ಕ್ವಶನ್ ಕೇಳ್ತಾ ಬಂದಿದ್ದಾನೆ. ಅಂಡ್ ಹಿ ಮಸ್ಟ್ ಆಸ್ಕಬಲ್ ಕ್ವಶನ್ ಅಂಡ್ ಕೇಳಲೇಬೇಕು ಅನ್ನೋ ತರ ಕ್ವಶನ್ಸ್ ಇವು. ಸೊ ಕೇಳ್ತಾನೆ ಇರ್ತಾನೆ. 5 marks ಆಗಿರ್ಬೋದು, 3 marks ಆಗಿರ್ಬೋದು, 2 marks ಆಗಿರ್ಬೋದು, ಕೇಳಲೇಬೇಕು ಅಂತ ಕ್ವಶನ್ಸ್ಗಳಿವು. ನೀವಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ 5 marks, 3 marks, 2 marks ಕ್ವಶನ್ಸ್ಗಳನ್ನ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅಫ್ಕೋರ್ಸ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಕ್ಸ್ ಕ್ವಶನ್ ನ ಯಾರು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ, ಬಟ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ ಸಹ ಹೇಳ್ಬೋದು ಅಷ್ಟೇ. ಸೊ ಆ ತರ ಕ್ವಶನ್ಸ್ ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡ್ಕೊಂಡಿದೀನಿ. ಸೊ ಅದೇ ಕ್ವಶನ್ಸ್ ನ ನಾನು ಇವತ್ತು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆನಾ? ಸೊ ಫಾರ್ ಯುವರ್ ರೆಫರೆನ್ಸ್, ಗೋ ಥ್ರೂ ಇಟ್ ಅಂಡ್ PDF ಕಾಪಿ ನಾನೇನ್ ಡಿಸ್ಕಸ್ ಮಾಡ್ತಿದ್ದೀನಲ್ಲ ಅದನ್ನ ನಾನು ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಸೆಷನ್ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಇಂಪಾರ್ಟೆಂಟ್ ಶೋರ್ ಹಿಟ್ ಕ್ವಶನ್ಸ್ ಫಾರ್ ಸೆಕೆಂಡ್ PUC 2026 ಫಿಸಿಕ್ಸ್. ಅಗೈನ್ ಐ ಆಮ್ ಟೆಲಿಂಗ್ ಯು, ಫಿಸಿಕ್ಸ್ ಚಾಪ್ಟರ್ ಸಬ್ಜೆಕ್ಟ್. ಸೊ ಫಸ್ಟ್ ಬಂದ್ರೆ 5 marks ಕ್ವಶನ್ಸ್. ದಿಸ್ ಆರ್ 5 marks ಕ್ವಶನ್ಸ್. 5 marks ಕ್ವಶನ್ಸ್ ಅಲ್ಲಿ ಕೆಲವೊಂದೇ ಚಾಪ್ಟರ್ ಇರುತ್ತೆ. ಸೊ ಆ ಚಾಪ್ಟರ್ ಇಂದಾನೆ ಕ್ವಶನ್ಸ್ ಬರುತ್ತೆ. ಅಂದ್ರೆ 14 ಚಾಪ್ಟರ್ ಇಂದನೂ ಕ್ವಶನ್ಸ್ ನ ಕೇಳಲ್ಲ. ಸೊ 14 ಚಾಪ್ಟರ್ ಓದೋದು ವೇಸ್ಟ್. ಯಾವ್ಯಾವ ಚಾಪ್ಟರ್ಸ್ ಓದ್ಬೇಕು ಅಂತ ಮಾತ್ರ ಹೇಳ್ತೀನಿ. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಚಾರ್ಜಸ್ ಚಾಪ್ಟರ್, ಆರ್ ಎಲ್ಸ್ ಪೊಟೆನ್ಶಿಯಲ್ ಚಾಪ್ಟರ್ ಇಂದ ಒಂದು 5 marks ಡಿರೈವೇಶನ್ಸ್ ಪಕ್ಕ ಇರುತ್ತೆ. ಸೊ ನೆನ್ಪಿರ್ಲಿ, ಆ 5 marks ಡಿರೈವೇಶನ್ಸ್ ಅಲ್ಲಿ ಯಾವ ಮ್ಯಾಂಡೇಟರಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಕೇಳ್ಬೋದು. ಸೊ ಫಸ್ಟ್ನೇದು ಬಂದು ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದಿ ಆಕ್ಸಿಯಲ್ ಲೈನ್. ಇದಿಲ್ಲ ಅಂದ್ರೆ ಈಕ್ವಟೋರಿಯಲ್ ಪ್ಲೇನ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ಎ ಈಕ್ವಟೋರಿಯಲ್ ಪ್ಲೇನ್ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್. ಆಕ್ಸಿಯಲ್ ಲೈನ್ ಕೇಳ್ತಾನೆ, ಇಲ್ಲ ಅಂದ್ರೆ ಈಕ್ವಟೋರಿಯಲ್ ಪ್ಲೇನ್ ಕೇಳ್ತಾನೆ. ಅಥವಾ ಯೂಸಿಂಗ್ ಗಾಸ್ ಲಾ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್. ಅದಿಲ್ಲ ಅಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್. Arrive at the expression for electric field due to thin spherical shell at point outside and outside the shell using Gauss law. Write the expression for electric field on its surface. Sir, 5 questions ಇದಾವೆ. 5 questions ಇಂಪಾರ್ಟೆಂಟ್ ಅಂತ ನಿಮ್ಗೆ ಏನಾದ್ರೂ ಇದ್ರೆ, ಹೌದು 5 question ಇಂಪಾರ್ಟೆಂಟ್. 5 questions ಸಹ ಪಾಸ್ಟ್ 10 year ಇಂದ ಕೇಳ್ತಾನೆ ಇದ್ದಾನೆ. ಸೊ 5 questions ಸಹ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಲೇಬೇಕಾಗುತ್ತೆ ಇವು. ಸೊ ನೆಕ್ಸ್ಟ್ ಪೊಟೆನ್ಶಿಯಲ್ ಬಂದ್ರೆ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಲ್ಲಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲು. ಅದ್ ಬಿಟ್ರೆ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಒಂದು ಅಸ್ಯೂಮಿಂಗ್ ದಿ ಎಕ್ಸ್ಪ್ರೆಷನ್ ಫಾರ್, ಇದು ಬಂದು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಮೇಲೆ ಕೇಳಿರೋದು. ನೆಕ್ಸ್ಟ್ ಇದಾದ್ಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಫಸ್ಟ್ 4 ಚಾಪ್ಟರ್ಸ್ ಇದಾವಲ್ಲೋ, ಆ ಫಸ್ಟ್ 4 ಚಾಪ್ಟರ್ಸ್ ಇಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದೇ ಫಸ್ಟ್ 4 ಚಾಪ್ಟರ್ಸ್. ಅದಾದ್ಮೇಲೆ ರೇ ಆಪ್ಟಿಕ್ಸ್ ಮತ್ತೆ ವೇವ್ ಆಪ್ಟಿಕ್ಸ್. ಸೊ ನೆಕ್ಸ್ಟ್ ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ ಕ್ವಶನ್ ಬರುತ್ತೆ 5 marksಗೆ. ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಲಿ ನೋಡೋದಾದ್ರೆ, ಅಸ್ಯೂಮಿಂಗ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ದಿ ಮೆಟೀರಿಯಲ್. ಅದೊಂದು ಬ್ಯಾಲೆನ್ಸ್ ಆಫ್ ವೀಟ್ ಸ್ಟೋನ್ ನೆಟ್ವರ್ಕ್, ತುಂಬಾ ಇಂಪಾರ್ಟೆಂಟ್. ಕೇಳ್ತಾನೆ ಇದನ್ನ ಕೇಳ್ತಾನೆ ಇರ್ತಾನೆ. ನೆಕ್ಸ್ಟ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಪ್ಯಾರಲಲ್ ಕನೆಕ್ಷನ್. ಪ್ಯಾರಲಲ್ ನೋಡ್ಕೊಳ್ಳಿ, ಸೀರೀಸ್ ಅಲ್ಲಿ ಡಿರೈವೇಶನ್ ಅಷ್ಟೊಂದೇನು ದೊಡ್ಡ ಇಲ್ಲ. ಸೊ ಇದು ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ ಇದು. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ 4th ಚಾಪ್ಟರ್ ಯಾವುದು, ಏನು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಇಂದ
ಕ್ವಶನ್ಸ್ ಬರುತ್ತೆ. ಸೊ ಯಾವ್ಯಾವ ಕ್ವಶನ್ಸ್ ಅಂದ್ರೆ, ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್ಸ್ ಲಾ, ಅಥವಾ ಫೋರ್ಸ್ ಬಿಟ್ವೀನ್ ಟೂ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್, ತುಂಬಾ ಇಂಪಾರ್ಟೆಂಟ್ ಅಂಡ್ ಇದೊಂದು ನೆನ್ಪಿಟ್ಕೊಳ್ಳಿ, ಡಿಫೈನ್ ಆಂಪಿಯರ್ಸ್ ಲಾ. Obtain the expression for torque acting on a rectangular current loop placed in a uniform magnetic field. ಸೊ ಅದು ಬಿಟ್ರೆ ನೆಕ್ಸ್ಟ್ ಹೇಳಿದ್ನಲ್ಲ, ರೇ ಆಪ್ಟಿಕ್ಸ್. 5 ಮಾರ್ಕ್ಸ್ ಡಿರವೇಶನ್ ಅಲ್ಲಿ ರೇ ಆಪ್ಟಿಕ್ಸ್ ಆರ್ ವೇವ್ ಆಪ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ಗಳು ಫಸ್ಟ್ 4, ಆಮೇಲೆ ಇವೆರಡು ಚಾಪ್ಟರ್ ಕೋರ್ ಸಬ್ಜೆಕ್ಟ್ಸ್ ಇವೆಲ್ಲ, ಕೋರ್ ಟಾಪಿಕ್ಸ್ ಇವೆಲ್ಲ. ಯು ಹ್ಯಾವ್ ಟು ಲುಕ್ ಅಟ್ ಇಟ್. ಸೊ ಅದ್ರಲ್ಲಿ ನೋಡೋದಾದ್ರೆ, ಡಿರೈವ್ ರಿಲೇಷನ್ ಕನೆಕ್ಟಿಂಗ್ NUVR ಫಾರ್ ರಿಫ್ರಾಕ್ಷನ್ ಥ್ರೂ ಅ ಸ್ಪೆರಿಕಲ್ ಸರ್ಫೇಸ್. ಅದಿಲ್ಲ ಅಂದ್ರೆ ಲೆನ್ಸ್ ಮೇಕರ್ ಫಾರ್ಮುಲಾ. ಅದಿಲ್ಲ ಅಂದ್ರೆ ಈಕ್ವಿವೆಲೆಂಟ್ ಫೋಕಲ್ ಲೆಂತ್ ಆಫ್ ಅ ಕಾಂಬಿನೇಷನ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಈ ಕ್ವಶನ್ಸ್. ಅದಿಲ್ಲ ಅಂದ್ರೆ ಪ್ರಿಸಮ್ ಡಿರವೇಶನ್, ತುಂಬಾ ಇಂಪಾರ್ಟೆಂಟ್. ಈ ಪ್ರಿಸಮ್ ಡಿರವೇಶನ್ ಇದು ಈ 4 ಇಂಪಾರ್ಟೆಂಟ್. ಆಕ್ಚುಲಿ ಮ್ಯಾಕ್ಸಿಮಮ್ ಇದನ್ನ ಕೇಳಿದಾನೆ, ಪ್ರಿಸಮ್, ಲೆನ್ಸ್ ಮೇಕರ್ ಫಾರ್ಮುಲಾ, ಇದ್ರ ಮೇಲೆ ಕೇಳಿದಾನೆ. ಸೊ ಅದಿಲ್ಲ ಅಂದ್ರೆ ಸ್ಟೇಟ್ ಹೈಗನ್ಸ್ ವೇವ್ ಆಪ್ಟಿಕ್ಸ್ ಇಂದ ಹೈಗನ್ಸ್ ಪ್ರಿನ್ಸಿಪಲ್ ಪ್ರೂವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಕನ್ಸಿಡರಿಂಗ್ ರಿಫ್ರಾಕ್ಷನ್ ಆಫ್ ಅ ಪ್ಲೇನ್ ವೇವ್ ಬೈ ಅ ಸರ್ಫೇಸ್. ಇದಿಲ್ಲ ಅಂದ್ರೆ ಈ ತರ ಕೇಳ್ತಾನಪ್ಪ, ABC 2 to 1 ಮಾರ್ಕ್ಸ್ ತರ ಕೇಳ್ತಾನೆ. ವಾಟ್ ಈಸ್ ಇಂಟರ್ಫರೆನ್ಸ್ ಆಫ್ ಲೈಟ್? ಗಿವ್ ದಿ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಫ್ ಲೈಟ್ ಇನ್ ಟರ್ಮ್ಸ್ ಆಫ್ path difference. Mention 2 application of Polaroids. So ಹೋದ ವರ್ಷ ABC ಟೈಪ್ ಅಲ್ಲಿ ಕೇಳಿದಾನೆ, ಯು ಕ್ಯಾನ್ ಲುಕ್ ಅಟ್ ಇಟ್. ಸೊ ಅದು ಬಂದು ವೇವ್ ಆಪ್ಟಿಕ್ಸ್ ಚಾಪ್ಟರ್ದು. ಅದು ಬಿಟ್ರೆ ನೆಕ್ಸ್ಟ್ he will ask from semiconductors ಚಾಪ್ಟರ್ ಇಂದ ಕ್ವಶನ್ಸ್ ಬರುತ್ತೆ. ಅದ್ರಲ್ಲಿ ಯಾವುದು? ಅದ್ರಲ್ಲಿ ಇರೋದೇ 2 ಕ್ವಶನ್, 2 ಕ್ವಶನ್ ಇರೋದು ಸೆಮಿ ಕಂಡಕ್ಟರ್ ಅಲ್ಲಿ 5 ಮಾರ್ಕ್ಸಿಗೆ. ರೆಕ್ಟಿಫಿಕೇಶನ್ ಅಂದ್ರೆ ಏನು ಅಂತ ಡಿರೈವ್ ಮಾಡಿ, ಹಾಫ್ ವೇವ್ ರೆಕ್ಟಿಫೈಯರ್ದು ಏನೇನಿದೆ, ಸರ್ಕ್ಯೂಟ್ ಡಯಾಗ್ರಾಮ್, ವರ್ಕಿಂಗ್ ಆಫ್ ಸೆಮಿ ಕಂಡಕ್ಟರ್, ಆಫ್ ಹಾಫ್ ವೇವ್ ರೆಕ್ಟಿಫೈಯರ್, ಮತ್ತೆ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್, ಇದು ನೆನ್ಪಿರ್ಲಿ. ಇಲ್ಲ ಅಂದ್ರೆ ಫುಲ್ ವೇವ್ ರೆಕ್ಟಿಫೈಯರ್ ಕೇಳ್ತಾನೆ. ಸೊ ದೀಸ್ ಆರ್ ದಿ ಚಾಪ್ಟರ್ಸ್ ದೇ ವಿಲ್ ಮಸ್ಟ್ ಟಾಸ್ಕ್, ನೋಡ್ಕೊಳ್ಳೇಬೇಕು. ಇನ್ನು ನೆಕ್ಸ್ಟ್ 3 ಮಾರ್ಕ್ಸಿಗೆ ಬಂದ್ರೆ, ಸೊ 3 ಮಾರ್ಕ್ಸಿಗೆ ಬಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಚಾರ್ಜಸ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ನಾಟ್ ಓನ್ಲಿ ದಟ್, ಫಸ್ಟ್ 4 ಚಾಪ್ಟರ್ಸ್ ಇಂದ ಕ್ವಶನ್ಸ್ ಇದ್ದೇ ಇರುತ್ತೆ. ರೈಟ್ ದಿ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ರೈಟ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಇದು ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ರಿಲೇಶನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್, ಇದು ಬಂದು ಸೆಕೆಂಡ್ ಚಾಪ್ಟರ್. Arrive at the expression for potential energy of a system of 2 charges in the absence of electric field. Must question. Derive the expression for capacitance of parallel plate capacitor ಆಗಿರ್ಬೋದು, effective capacitance of series or parallel. ಇದಂತೂ ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಇದೊಂದು ಜಾಸ್ತಿ ಸತಿ ಕೇಳಿದಾನೆ, ಸೀರೀಸು ಮತ್ತೆ ಪ್ಯಾರಲಲ್. ಇಲ್ಲ ನೆಕ್ಸ್ಟ್ ಚಾಪ್ಟರ್ಗೆ ಹೋದ್ರೆ ದಟ್ ಈಸ್ 4th ಚಾಪ್ಟರು. ಸೊ ಫೋರ್ತ್ ಚಾಪ್ಟರ್ ಇಂದ ಇರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಯಾವುದೇ ಕ್ವಶನ್ 3 ಮಾರ್ಕ್ಸಿಗೆ ಇಲ್ಲ, ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ 3 ಮಾರ್ಕ್ಸಿಗೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಬಯೋಟ್ಸ್ ಲಾ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರ್ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಅಂಡ್ ಗ್ಯಾಲಿನೋಮೀಟರ್ ಟು ವೋಲ್ಟ್ ಮೀಟರ್ ಕನ್ವರ್ಷನ್ ಅಂತೂ ತುಂಬಾ ಸತಿ ಕೇಳ್ತಾ ಇರ್ತಾನೆ. ಸೊ ಯಾವ್ದಾದ್ರು ಒಂದು ಈ 3ರಲ್ಲಿ, ಅಂಡರ್ಸ್ಟೂಡ್. ಅದು ಬಿಟ್ರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ ಇದೆಯಲ್ಲ, ಅದ್ರಲ್ಲಿ ಈ ತರ ಕ್ವಶನ್ಸ್ ಬರ್ತಾ ಇರುತ್ತೆ. ಡಿಫೈನ್ ದಿ ಟರ್ಮ್ಸ್ ಅಂತ ಕೇಳಿ ಮ್ಯಾಗ್ನೆಟೈಸೇಷನ್, ಸಸೆಪ್ಟಿಬಿಲಿಟಿ, ಪರ್ಮಿಯಬಿಲಿಟಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾನೆ. ಅದಿಲ್ಲ ಅಂದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಸೊ ಇವೆರಡೇ ಕ್ವಶನ್ಸ್ ಇರೋದು ಅದರಲ್ಲಿ. ಅದು ಬಿಟ್ರೆ ನೆಕ್ಸ್ಟ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. Derive the expression for motional EMF in a conducting rod moving in a uniform magnetic field. ಸೊ ಇದರಲ್ಲಿ ಯಾವುದು 5 ಮಾರ್ಕ್ಸ್ ಇಲ್ಲ, ಬಟ್ 3 ಮಾರ್ಕ್ಸ್ ಕ್ವಶನ್ಸ್ ಪಕ್ಕಾ ಇರುತ್ತೆ ಈ ಚಾಪ್ಟರ್ ಇಂದ. ಪಕ್ಕಾ ಅದನ್ನ ಹೇಳ್ತಾ ಇದ್ದೀನಿ, 3 ಮಾರ್ಕ್ಸ್ ಪಕ್ಕಾ ಇರುತ್ತೆ ಯಾವ್ದಾದ್ರು ಒಂದು ಕ್ವಶನ್. ಅಲ್ಲ, ನಾನು ಇವಾಗ ಯಾವ್ಯಾವ ಚಾಪ್ಟರ್ ಹೇಳ್ತಿದ್ದೀನಲ್ಲ ಆ ಚಾಪ್ಟರ್ ಇಂದ ಪಕ್ಕಾ ಇರುತ್ತೆ, ತಲೆಯಲ್ಲಿ ಇಟ್ಕೊಳ್ಳಿ. ಯಾವ್ದು ಆಪ್ಷನ್ ಇರಲ್ಲ ಅದರಲ್ಲಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು
ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ನೋಡಿ. 5 ಮಾರ್ಕ್ಸ್ ಬಂತು, ಈಗ 3 ಮಾರ್ಕ್ಸ್ ಬರ್ತಿದೆ. ಎಕ್ಸ್ಪ್ಲೈನ್ ದಿ ಸೈನ್ ಕನ್ವೆನ್ಷನ್ಸ್ ಯೂಸ್ಡ್ ಇನ್ ಆಪ್ಟಿಕ್ಸ್. ಪ್ರೂವ್ ದಟ್ ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2 ರಿಲೇಶನ್ಶಿಪ್ ಇದೆಯಲ್ಲಪ್ಪ, ಅದು ಬಂದೇ ಬರುತ್ತೆ. ನೆಕ್ಸ್ಟು ವೇವ್ ಆಪ್ಟಿಕ್ಸ್ ಇಂದ ಯಾವೂ ಇಲ್ಲ 3 ಮಾರ್ಕ್ಸಿಗೆ, ಸೊ ನೋ ಕ್ವಶನ್ಸ್ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ ಡ್ಯುಯಲ್ ನೇಚರ್ ಚಾಪ್ಟರ್, ರೈಟ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅದು ಬಿಟ್ರೆ ಇದರಲ್ಲಿ ಮೋಸ್ಟ್ಲಿ ನಾನ್ ನೋಡಿದ ಮಟ್ಟಿಗೆ ಇದನ್ನ ಕೇಳ್ತಾನೆ, ಇಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ ಕೇಳ್ತಾನೆ, ವರ್ಕ್ ಫಂಕ್ಷನ್ ಮೇಲೆ ಇರುತ್ತೆ ಮೆಜಾರಿಟಿ ಕೇಸಲ್ಲಿ. ವಾಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್? ನ್ಯೂಕ್ಲಿಯರ್ ಇಂದ ಒಂದು 3 ಮಾರ್ಕ್ಸ್ ಕ್ವಶನ್ ಶೋರ್. ಆಟಮ್ಸ್ ಇಂದ ಇರಲ್ಲ, ಸೊ ಆಟಮ್ಸ್ ಇಂದ ಇರಲ್ಲ, ನ್ಯೂಕ್ಲಿಯರ್ ಇಂದ ಪಕ್ಕ ಇರುತ್ತೆ. ವಾಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್? ಫ್ಯೂಷನ್ ಮೇಲೆ ಕೇಳ್ಬೋದು, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಇದು ಫ್ಯೂಷನ್ ಅಲ್ಲ, ನ್ಯೂಕ್ಲಿಯರ್ ಫೋರ್ಸ್ ಅಂತ ಮಾಡ್ಕೊಳ್ಳಿ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್, ನಾಟ್ ಫ್ಯೂಷನ್. ಸೊ ಮೇಕ್ ದಿ ಚೇಂಜಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಇದು ಕೇಳಿದಾನೆ. ಡನ್. ಅದಾದ್ಮೇಲೆ ವಾಟ್ ಆರ್ ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್. ದೀಸ್ ಆರ್ ದ ಟೈಪ್ ಆಫ್ ಕ್ವಶನ್ಸ್ ಯು ವಿಲ್ ಆಸ್ಕ್. ಅಂಡ್ ಸೆಮಿ ಕಂಡಕ್ಟರ್ ಮೇಲೆ ಯಾವುದು ಸಹ ಕ್ವಶನ್ ಇಲ್ಲ. 2 ಮಾರ್ಕ್ಸಿಗೆ ಬಂದ್ರೆ ಫಸ್ಟ್ 3 ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ನೆಕ್ಸ್ಟ್ ಕ್ವಶನ್ಸ್ ಇದು ಇವೆಲ್ಲ ಬಂದು ಪೊಟೆನ್ಷಿಯಲ್ ಚಾಪ್ಟರು. 2 ಮಾರ್ಕ್ಸ್ ಕ್ವಶನ್ಸ್ ಪಕ್ಕ ಇರುತ್ತೆ. ನೆಕ್ಸ್ಟು ಇದು ಲಿಮಿಟೇಷನ್ಸು, ಓಮಿಕ್, ನಾನ್ ಓಮಿಕ್, ಐ ವಿ ಕ್ಯಾರೆಕ್ಟರಿಸ್ಟಿಕ್ಸು, ರೆಸಿಸ್ಟಿವಿಟಿ, ಕಿರ್ಚಾಫ್ಸ್ ಲಾ, ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ 2 ಮಾರ್ಕ್ಸಿಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಇದೆ. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸು, ಲೊರೆಂಟ್ಸ್ ಫೋರ್ಸು, ಆಂಪಿಯರ್ಸ್ ಲಾ, ಟಾರ್ಕು, ಮ್ಯಾಗ್ನೆಟಿಕ್ ಫ್ಲಕ್ಸು. ಸೊ ಇವೆಲ್ಲ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸ್ಟೇಟ್ ಅಂಡ್ ಲೆನ್ಸ್ ಲಾ ಅದು ಇದೆ, ಫ್ಯಾರಡೇಸ್ ಲಾ, ಇವೆಲ್ಲ ಲೆನ್ಸ್ ಲಾ, ಫ್ಯಾರಡೇಸ್ ಲಾ, ಟ್ರಾನ್ಸ್ಫಾರ್ಮರು, ಇವೆಲ್ಲ ಇ ಎಮ್ ಐ. ಡನ್. ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಎಕ್ಸ್ರೇ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಯೂಸರ್ಸ್ ಕೇಳ್ತಾನೆ, ಪಕ್ಕ ನೋಡ್ಕೋಬೇಕು ಇವೆಲ್ಲ. ಎಕ್ಸ್ರೇ, UV, IR, ಮೈಕ್ರೋವೇವ್, ರೇಡಿಯೋ ವೇವ್ಸ್ ಯಾವ್ಯಾವ ಇದೆಯೋ ಎಲ್ಲ ನೋಡ್ಕೊಳ್ಳಿ. ನೋಡಿ, ಇವಾಗ ಆಟಮ್ಸ್ ಅಲ್ಲಿ 2 ಮಾರ್ಕ್ಸಿಗೆ ಬರುತ್ತೆ. ಬೋರ್ ರೇಡಿಯಸ್, ರೈಟ್ ಇಟ್ಸ್ ಫಾರ್ಮುಲಾ, ನೇಮ್ ದಿ ಟೈಪ್ಸ್ ಆಫ್ ಸೆಮಿ ಕಂಡಕ್ಟರ್ಸ್, ನೇಮ್ 2 ಟೈಪ್ಸ್ ಆಫ್ ಎಕ್ಸ್ಟ್ರೆನ್ಸಿಕ್, ಇವೆಲ್ಲ ಸೆಮಿ ಕಂಡಕ್ಟರ್ಸ್ ಚಾಪ್ಟರ್. ಸೊ ದೀಸ್ ಆರ್ ದಿ ಕ್ವಶನ್ಸ್ ಯು ವಿಲ್ ಆಸ್ಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೌ ಇವಾಗ ಈ AC ಇದೆ, ಅದು ಇಲ್ವಾ? ಓಕೆ, ಸೊ ನಾನು ಈಗ 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಡಿಸ್ಕಸ್ ಮಾಡಿಲ್ಲ. ನ್ಯೂಮರಿಕಲ್ಸ್ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ, ಯಾವ್ಯಾವ ಚಾಪ್ಟರ್ ಇಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ನ್ಯೂಮರಿಕಲ್ಸ್ ಅಂತ. ಅಂಡ್ ಇಫ್ ಯು ವಾಂಟ್ ನ್ಯೂಮರಿಕಲ್ಸ್, ನಾನು ಆಲ್ರೆಡಿ ಮಾಡಿದ್ದೀನಿ ಚಾಪ್ಟರ್ ವೈಸ್. ಐ ಹ್ಯಾವ್ ಡಿಸ್ಕಸ್ಡ್ ಎವ್ರಿ ಇಂಪಾರ್ಟೆಂಟ್ ಕ್ವಶನ್ಸ್, ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ದೆನ್ ಅದ್ರದ್ದು ಸೊಲ್ಯೂಷನ್ ಸಹ ಡಿಸ್ಕಸ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಇನ್ ಮೈ ಯೂಟ್ಯೂಬ್ ಚಾನಲ್. ಅಂಡ್ ಈಗ MCQ ಡಿಸ್ಕಸ್ ಮಾಡಿಲ್ಲ ಸರ್, MCQs ಯಾವ ಚಾಪ್ಟರ್ಸ್ ಇಂದ ಬರ್ಬೋದು ಅಂತ ಏನಾದ್ರು ನಿಮಗೆ ಡೌಟ್ ಇದ್ರೆ, ಎಲ್ಲಾ ಚಾಪ್ಟರ್ ಇಂದ ಬರುತ್ತೆ. 14 ಚಾಪ್ಟರ್ ಇಂದನೂ ಒಂದೊಂದು ಕ್ವಶನ್ ಪಕ್ಕಾ ಇರುತ್ತೆ. MCQ 15 ಕ್ವಶನ್ಸ್ ಇದಾವಲ್ಲ, ಯಾವ್ದೋ ಒಂದು ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಬರುತ್ತೆ. ಇನ್ ಮಿಕ್ಕಿದ್ 14 ಚಾಪ್ಟರ್ ಇಂದನೂ MCQsಗೆ ಕ್ವಶನ್ ಬರುತ್ತೆ. ನಾ 2 ಮಾರ್ಕ್ಸ್ಗೆ ಹೇಳಿದ್ನಲ್ಲ, ಈಗ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಯಾವ್ದಾದ್ರು 5 ಚಾಪ್ಟರ್ ಇಂದ ಬರುತ್ತೆ. ಯು ಕ್ಯಾನ್ ಲುಕ್ ಇನ್ ಟು ಇಟ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿಲ್ ಬಿ ಈಸಿ. ಅಲ್ಲೇ ನಿಮಗೆ ಒಂದು 5-6 ಆಪ್ಷನ್ಸ್ ಕೊಟ್ಟಿರ್ತಾನೆ, ಯು ಕ್ಯಾನ್ ಈಸಿಲಿ ಆನ್ಸರ್. ಸೊ ಅಗೈನ್ ಈ ಚಾಪ್ಟರ್ ಈಗೇನು ಡಿಸ್ಕಸ್ ಮಾಡಿದ್ದೀನಲ್ಲ, ಈ PDF ನ ಐ ವಿಲ್ ಬಿ ಅಪ್ಲೋಡಿಂಗ್ ಇಟ್ ಇನ್ ಮೈ ವಾಟ್ಸ್ಆಪ್ ಚಾನಲ್. ಗೋ ಅಂಡ್ ಡೌನ್ಲೋಡ್ ದೇರ್. ಸೊ ಇಷ್ಟು ಹೇಳ್ತಾ ಈ ಸೆಷನ್ ಮುಗಿಸೋಣ. ಟಾಟಾ, ಬೈ ಬಾಯ್.